ಗಣಪ ಇನ್ ಯು ಎಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ತುಂಬ ಅದ್ಭುತವಾಗಿ ಹೇಳಿದ್ರು ಗಣಪತಿನ ಮಾಡಿದ್ದು ಹೇಗೆ, ಜೊತೆಗೆ ಅವ್ರ ಮನೆಯವರು ಪೇಂಟ್ ಹೊಡೆದದ್ದು ಹೇಗೆ ಅಂತ. ಬನ್ನಿ ಅದರ ಮುಂದಿನ ಭಾಗ ಏನೋ ಕೇಳೋಣ. ಅಂತೂ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ರಿ. ಪ್ರತಿಷ್ಠಾಪನೆ ಮಾಡಿದ್ದಾಯಿತು. ಸೊ ನಾವು ಒಬ್ಬರೇ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಎಲ್ಲರಿಗೂ ಸೇರಿಸ್ಕೊಂಡು ಒಂದು 15ರಿಂದ 20 ಫ್ಯಾಮಿಲಿ, ಕಡಿಮೆ ಅಂದರೆ 30ರಿಂದ 40 ಜನ ಸೇರಿರ್ತಾರೆ, ಮಕ್ಕಳು ಎಲ್ಲರೂ. ಅದೇನು ಮಾಡ್ತೀವಿ ಅಂತಂದರೆ ಎಲ್ಲರೂ ಒಂದೊಂದು ವಿಶೇಷವಾಗಿ ಅಡುಗೆ ಮಾಡ್ಕೊಂಡ್ಬಿಡ್ತಾರೆ, ಒಬ್ಬರಿಗೆ ಬರ್ಡನ್ ಆಗಬಾರ್ದು ಅಂತೇಳಿ. ಒಂಥರ ಪಾಟ್ಲಾಕ್ ಇಲ್ಲೂ ಮಾಡ್ತಾರಂತೆ, ಬಟ್ ಗೊತ್ತಿಲ್ಲ. ಅಲ್ಲಿ ನಮ್ಮದು ಯಾವುದೇ ಒಂದು ನಮ್ಮದು ಒಂದು ಹಬ್ಬ ಹರಿದಿನಗಳಿಗೆ ಎಲ್ಲರೂ ಒಟ್ಟಿಗೆ ಕೂಡುವಂಥ ಹಬ್ಬ. ನಿಜವೂ ತುಂಬ ಎಂಜಾಯ್ ಮಾಡ್ತೀವಿ ಅದನ್ನು. ಯಾಕೆಂದರೆ ರುಚಿಯಾದ ಅಡುಗೆ ಅವ್ರವ್ರು ಏನು ಎಕ್ಸ್ಪರ್ಟ್ ಇರ್ತಾರೆ ಆ ಅಡುಗೆನೇ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ಲ ಅಡುಗೆನೂ ರುಚಿಯಾಗಿರುತ್ತೆ. ಒಬ್ಬರೇ ಒಂದು 20 ಆದ್ರು ಅಂತಂದರೆ ಕೊನೆಗೆ ಒಂದು 10 ಅಡುಗೆ ರುಚಿಯಾಗಿ ಮಾಡ್ತಾರೆ, ಆಮೇಲೆ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ತಾರೆ ಅಲ್ವಾ. ಅದಾಗಲ್ಲ. ಅವರು ಒಂದು ಅಡುಗೆ ನನ್ನ ಅಡುಗೆ ಚೆನ್ನಾಗಿರಬೇಕು ಅಂತಲೇ ಮಾಡ್ಕೊಂಬಂದಿರ್ತಾರೆ. ಹಾಗಾಗಿ ತುಂಬ ಎಂಜಾಯ್ ಮಾಡ್ತೀವಿ. ಸೊ ಏನು ಮಾಡ್ತೀವಿ ಅಂದರೆ ಗಣಪತಿ ಮಾಡಾದಮೇಲೆ ಅದು ನಾವು ಅಲ್ಲಿ ಸ್ವಲ್ಪ ಟೈಮಿಂಗು ನೋಡ್ತೀವಿ, ರಾವುಗಾಲ ಗುಳಿಗಾಲ ಈ ಥರದ್ದೆಲ್ಲ. ಸೊ ಒಂದು ಟೈಮಿಂಗ್ನಲ್ಲಿ ಇಟ್ಟು ಅದನ್ನು ಪೂಜೆ ಮಾಡಿ ಅದಕ್ಕೆಲ್ಲ ನಾವು ಲೈಟ್, ನನಗಂತೂ ತುಂಬ ಆಸೆ ಇದು. ಯಾಕೆಂತಂದರೆ ಇಲ್ಲಿದ್ದಾಗ್ಲೂ ಮೈಕ್ ಹಾಕೋದು, ಅದಾದಮೇಲೆ ಒಂದು ಸೀರೆ ಸೆಟ್ ಬಿಡೋದು, ಈ ಥರದ್ದೆಲ್ಲ ಲೈಟ್ಸ್ ಎಲ್ಲ ಬಿಡೋದು, ಈ ಥರದ್ದೆಲ್ಲ. ಸೊ ಅಲ್ಲೂ ಏನು ಮಾಡ್ತೀವಿ, ಅಲ್ಲೇ ಶಾಪ್ಸಲ್ಲೆಲ್ಲ ಲೈಟ್ಸ್ ಎಲ್ಲ ಸಿಗುತ್ತೆ, ನಾನು ತೆಗೆದು ಇಟ್ಕೊಂಡೇ ಬಿಟ್ಟಿದ್ದೀನಿ. ಸೊ ಲೈಟ್ಸ್ ಎಲ್ಲ ಬಿಟ್ಟು ಡೆಕೋರೇಷನ್ ಮಾಡಿ, ಈ ಸತಿ ಇನ್ನೂ ಲಾಸ್ಟ್ ಇಯರ್ಗಿಂತ ಇನ್ನೂ ಅದ್ಭುತವಾಗಿ ಕಾಣಬೇಕು ಗಣಪತಿ ಅನ್ನೋ ಥರದ್ದೆಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಕೊನೆಗೆಲ್ಲ ಇದನ್ನು ಮಾಡಿ ವಿಸರ್ಜನೆ ಕಾರ್ಯಕ್ರಮ. ಈ ವಿಸರ್ಜನೆ ಅಂತ ಯಾವಾಗ ಗಣಪತಿ ಹಬ್ಬ ಬಂದಾಗಲೂ ನನಗೆ ತುಂಬ ನಗು ಬರುವಂಥ ಒಂದು ಸನ್ನಿವೇಶ ಅಂತಂದರೆ 2005 ನಮ್ಮ ನಾರಾಯಣ ಸ್ವಾಮಿಯವರು, ಅವ್ರ ಮಗ ಅಲ್ಲೇ ನಾನು ಅವರಿಬ್ಬರು ಎಂ ಪಿ ಆಗಿದ್ದವರು. ಅವ್ರ ಮಗನೂ ಅಲ್ಲೇ ನನ್ನ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದ. ಅವ್ರ ಮಗನ ಮನೆಗೆ ಬಂದಿದ್ದರು. ಅವ್ರಿಗೂ ಹಬ್ಬಕ್ಕೆ ಕರೆದಿದ್ವಿ ನಾವು. ಸರಿ, ಎಲ್ಲರೂ ಏನು ಮಾಡಿದ್ವಿ, ಎಲ್ಲರೂ ಜೊತೆಲಿದ್ದಂಗೆ ಎಲ್ಲರೂ ಒಟ್ಟಿಗೆ ಗೂಡಿ ಊಟ ಮಾಡಿ ಆಮೇಲೆ ವಿಸರ್ಜನೆ ಮಾಡಿ ಇದು ಮಾಡುವಂಥ ಕಾರ್ಯಕ್ರಮ ಅದು. ಸೊ ಏನು ಮಾಡಿದ್ವಿ, ನಮ್ಮದು ಗಂಟೆ ಎಲ್ಲ ಇದೆ, ಇದೆಲ್ಲ ಇದೆ. ಈ ಸತಿ ಸ್ವಲ್ಪ ಗ್ರ್ಯಾಂಡಾಗೇನೆ ಎಲ್ಲ ಸ್ವಲ್ಪ ಸೌಂಡ್ ಮಾತಾಡುವಂಥವ್ರು ಜಾಸ್ತಿ ಇದ್ದರು. ಸೊ ಎಲ್ಲನೂ ಮನೆ ಒಳಗಡೆ ಇದ್ದಂಗ್ಲೇನೆ ಗಣಪತಿ ಬಪ್ಪ ಮೌರ್ಯ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅದಕ್ಕೆಲ್ಲ ಆರತಿ ಎಲ್ಲ ಎತ್ತಿ ಹಾಡೆಲ್ಲ ಆಡ್ತಾರೆ. ನಮ್ಮ 5 ಜನ ಹಾಡು ಹೇಳಬೇಕು ಅಂತ, ಈ ಥರದ್ದೆಲ್ಲ ನಮ್ಮ ಸಂಸ್ಕೃತಿನಲ್ಲಿ ಒಂದೂ ನಾವು ಬಿಟ್ಕೊಡಲ್ಲ. ಒಂಥರ ಅದು ನಮ್ಗೆ ಖುಷಿ ತರುವಂಥದ್ದು ಅದು. ಸೊ ಇಲ್ಲಿ ಮಿಸ್ ಮಾಡ್ಕೋತೀವಿ, ಅಟ್ಲೀಸ್ಟ್ ಅಲ್ಲಿ ಯಾಕೆ ಮಿಸ್ ಮಾಡ್ಕೋಬೇಕು, ಗೊತ್ತಿರೋ ಜನನೇ ಇದ್ದಾರೆ ಅಂತ. ಸರಿ, ಏನು ಮಾಡ್ತೀವಿ, ಅದಕ್ಕೆ ಒಂದು ದೊಡ್ಡ ಬಕೆಟ್ನಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ನೀರಿಗೆಲ್ಲ ಪೂಜೆ ಮಾಡಿ ಫಸ್ಟು. ಸೊ ಗೌರಿ ಮಾಡಲಿಕ್ಕೆ ನಂಗೆ ಬರಲ್ಲ. ಸೊ ಅದಕ್ಕೇನು ಮಾಡ್ತಾರೆ, ಮನೆಯವರು ಯಾವಾಗಲೂ ಕಳಸ ಇಟ್ಬಿಡ್ತಾರೆ ಅದಕ್ಕೆ. ಸೊ ಒಂದು ಸತಿ ಪ್ರಯತ್ನ ಪಟ್ಟೆ, ಅದೆಲ್ಲ ಹೋಗಿ ಗೌರಮ್ಮ ಹೋಗಿ ಇನ್ನೇನು ಅಮ್ಮ ಆಯಿತು, ಅದಕ್ಕೆ ಬಿಟ್ಬಿಟ್ಟೆ ನಾನು. ಸರಿ, ಅದೇನು ಮಾಡೋದು, ಪೂಜೆ ಎಲ್ಲ ಮಾಡಿ ನೀರಿಗೆಲ್ಲ ಪೂಜೆ ಮಾಡಿ ಸೊ ಹೊರಗಡೆ ಎಲ್ಲರೂ ಬಂದು ಅದನ್ನು ಒತ್ಕೊಂಡು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು 2 ನಿಮಿಷ ಒತ್ಕೊಂಡು ಹೆಂಗೆ ಇಟ್ಕೋಬೇಕು ಅದನ್ನೆಲ್ಲ ಇಟ್ಕೊಂಡು ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಫೋಟೋ ಮಾಡಿಕೊಂಡು ಆ ಥರದ್ದೆಲ್ಲ. ಸೊ ಅದನ್ನು 3 ಸತಿ ಮುಳುಗಿಸೋದು, ಈ ಥರದ್ದೆಲ್ಲ ಮಾಡಿಬಿಟ್ಟು ಆ ಮುಳುಗಿಸ್ಬೇಕಾದ್ರೆ ಆ ಸತಿ ಏನು ಮಾಡಿದ್ವಿ ಅಂದರೆ ಒಂದು ಒಳ್ಳೆ ದೊಪ್ಪು ಗಂಟೆ ತೊಗೊಂಡ್ಬಿಟ್ಟಿದ್ವಿ. ಸೊ ಕೆಲವರೆಲ್ಲ ಗಂಟೆ ಹೊಡ್ಕೊಂಡು ಒಂದು ಏನು ಖುಷಿ, ಎಲ್ರಿಗೂ ಸಖತ್ ಖುಷಿ ಗಣಪತಿ ವಿಸರ್ಜನೆಗೆ. ಹೌದು, ಗಣಪತಿ ವಿಸರ್ಜನೆಗೆ. ಸೊ ಮನೆ ಮುಂದೆ ಆ ಬಕೆಟ್ ಇಟ್ಬಿಟ್ಟು ವಿಸರ್ಜನೆ ಮಾಡಬೇಕಾದ್ರೆ ಸ್ವಲ್ಪ ಗಣಪತಿ ಬಪ್ಪ ಮೌರ್ಯ ಅಂತ ಒಂದು 10 ಗಂಟೆ ಅಲ್ಲಿ ಹಂಗೆ ಅಂದರೆ 8 ಗಂಟೆಗೆ ಪಿನ್ ಡ್ರಾಪ್ ಸೈಲೆನ್ಸ್. ಎಲ್ಲೇ ಒಂದು 10 ಮೈಲಿನ ದೂರದಲ್ಲಿ ಒಂದು ಕಾರ್ ಸೌಂಡ್ ಮಾಡಿದ್ರು ಮನೆ ಕೇಳಿಸೋದು. ಹಂಗಾಮ ಮಾಡ್ಬಿಟ್ರಿ ಹಂಗಾದ್ರೆ. ಏನಾಯ್ತು, ತುಂಬ ಹಂಗಾಮ ಹೆಂಗೆ ಅಂತಂದರೆ ಫುಲ್ ನಮ್ದು ಏನೋ ಒಂದು ಜೋಸ್ ಇರುತ್ತಲ್ಲ, ಯಾವುದೋ ಮೂವಿನಲ್ಲಿ ತೋರಿಸ್ತಾರಲ್ಲ ಗಣಪತಿ ಬಪ್ಪ ಮೌರ್ಯ ಅಂತ, ಅಷ್ಟೊಂದು ಜೋಸಾಗಿ ಗಣಪತಿನ ವಿಸರ್ಜನೆ ಮಾಡಿಬಿಟ್ಟು ಖುಷಿಯಾಗಿ ಒಳಗಡೆ ಬಂದು ಆಮೇಲೆ ಸ್ವಲ್ಪ ಕಾಡ್ಸಾಡೋದು. ಅದು ಸೊ ಒಂಥರ ಗ್ಯಾದರಿಂಗು, ಇಲ್ಲ ನಮ್ಮ ದೇಶದ ಬಗ್ಗೆ ಏನು ಏನೇನೋ ಒಂದು ಪೊಲಿಟಿಕಲ್ ಇರ್ಬೋದು, ಏನೋ ಒಂದು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸರಿ, ಒಂದು 10 ಗಂಟೆಗೆ ವಿಸರ್ಜನೆ ಮಾಡಿಬಿಟ್ಟು ಒಳಗಡೆ ಬಂದಿದ್ದೀವಿ. ಹೊರಗಡೆ ಒಂದು ಇದು ಕಾಪ್ ಲೈಟ್ ಆನ್ ಆದಂಗಿತ್ತು. ಸೊ ಯಾರೋ ಮೋಸ್ಟ್ಲಿ ಏನೋ ಪಕ್ಕದ ಮನೆಗೆ ಏನೋ ಫೈರ್ ಗೀರ ಆದರೆ ಸಾಮಾನ್ಯವಾಗಿ ಆ ಥರ ಬರ್ತಾರೆ ಕಾಪ್ ಲೈಟು. ಸರಿ, ಏನು ಲೈಟ್ ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಕಿಣಕ್ ನೋಡಿದ್ರೆ ನಮ್ಮನೆ ಮುಂದ್ಗಡೆ ಕಾಪು. ಅವಾಗ ಇದು ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಪೊಲೀಸ್ನವರು, ಪೊಲೀಸ್ ಕಾಪ್ ಅಂತೀವಿ ನಾವು. ಸರಿ, ಬಂದು ಇದು ಮಾಡಿದ್ರೆ ಏನು ನಮ್ಮನೆ ಕಾಪ್ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಏನು ಮಾಡ್ತಾರೆ, ಪಕ್ಕದ ಮನೆಗೆ ಏನಾದ್ರು ಫೈಲ್ ಅಲಾರ್ಮ್ ಆಗಿದ್ರೆ ನಿಮ್ಮ ಮನೆಗೂ ಇದು ತಟ್ಬೋದು ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿರ್ತಾರೆ ಸಾಮಾನ್ಯವಾಗಿ. ಸೊ ನಾವೆಲ್ಲ ಖುಷಿಲಿದ್ದಂಥದ್ದು ಹೋಗ್ಬಿಟ್ಟು ಡೋರ್ ತೆಗೆದ್ರೆ ಸಾರಿ ವಿ ಗಾಟ್ ಎ ಕಾಲ್ ಫ್ರಮ್ ದಿ ನೈಬರ್ಸ್, ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೀರಂತೆ ಅಂತ. ಏನು ಡಿಸ್ಟರ್ಬ್ ಮಾಡಿ, ಗಣಪತಿ ಬಪ್ಪ ಮೌರ್ಯ ಒಂದು 5 ಸತಿ ಹೇಳಿರ್ಬೋದು, ಸ್ವಲ್ಪ ಜೋಸಾಗಿ ಗಂಟೆ ಜಾಸ್ತಿ ಆಡ್ಸಿರ್ಬೋದು ಅಷ್ಟೇ. ಇಷ್ಟಕ್ಕೇ ಬಂದುಬಿಟ್ಟು ಅದು ಸೌಂಡ್ ಡಿಸ್ಟರ್ಬೆನ್ಸ್ ಅಂತ ನಾವು ನೆನೆಸ್ಕೊಂಡ್ವಿ. ಈ ನಮ್ಮಲ್ಲಿ ಪಟಾಕಿ ಹೊಡೆಯೋದು ಆ ಸೌಂಡು, ಹಾರನ್ ಇಲ್ಲ ಅಂತಂದರೆ ನಿಮಗೆ ಗೊತ್ತಲ್ಲ, ಹಾರನ್ ಇಲ್ಲ ಅಂತಂದರೆ ಅವ್ನು ಮುಂದಕ್ಕೆ ಹೋಗೋದೇ ಇಲ್ಲ ಅನ್ನೋದು ಅಂಥ ಸೌಂಡ್ ಇರುತ್ತೆ. ಈ ಬರೀ ಒಂದು 2 ನಿಮಿಷದಲ್ಲೇ ಅಷ್ಟೊಂದು ಸೆಲೆಬ್ರೇಷನ್ಗೆ ಗಂಟೆ ಹೊಡೆದಿದ್ದಕ್ಕೇ ಇವರು ಕಾಪ್ ಬಂದಿದ್ದಾರೆ ಅಂತ. ಸರಿ, ಆಮೇಲೆ ಇಲ್ಲ ವಿ ಹ್ಯಾಡ್ ಎ ಗೆಟ್ ಟುಗೆದರ್
ಟುಗೆದರ್ ಅವ್ರಿಗೇನಾಗಿದೆ ಅಂತಂದರೆ ಮೋಸ್ಟ್ಲಿ ಎಲ್ಲರೂ ಗೆಟ್ ಟುಗೆದರ್ ಅಂತಂದರೆ ಡ್ರಗ್ಸ್ ಅವ್ರ ಕಲ್ಚರ್ ಅದು, ಡ್ರಗ್ಸ್ ಮಾಡೋದು ಈ ಥರದ್ದೆಲ್ಲ ಏನೋ ಮಾಡ್ತಾ ಇದ್ದಾರೆ, ಯಾವುದೆಲ್ಲ ಮುಳುಗೋಗ್ಬಿಡ್ತಾರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಗಣಪತಿನ ಮುಳುಗಿಸಿರಿಂದ ಪಾಪ ಅವ್ರಿಗೆ ಗೊತ್ತಿಲ್ಲ. ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ ಅನ್ನೋ ಥರ ಆ ಥರದಲ್ಲಿ ಏನೋ ಕಂಪ್ಲೇಂಟ್ ಬಂದಿದೆ. ಆಮೇಲೆ ಏನಾಯ್ತು? ಸರಿ, ಆಮೇಲೆ ಇಲ್ಲ ದಿಸ್ ಇಸ್ ವಾಟ್ ಹ್ಯಾಪನ್, ವಿ ಡಿಡ್ ದ ಪೂಜೆ ಹಾಗೆ ಹೀಗೆ ಅಂತ. ಅವ್ನು ಬಂದು ಆ ಟೇಬಲ್ ಎಲ್ಲ ಮನೆಯೆಲ್ಲ ಸುತ್ತಾಡ್ಬಿಟ್ಟ, ಏನೋ ಇಟ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಥರ. ಈ ಮೊದಲೇ ಈಗ ಭಯೋತ್ಪಾದಕರು ಇದ್ದಿದ್ದೆಲ್ಲ ಇದೆ, ಗೆಟ್ ಟುಗೆದರ್ ಏನೋ ಮಾಡ್ತಿದ್ದಾರೆ ಅಂದರೆ ಬಾಂಬ್ ತಯಾರು ಮಾಡ್ತಿದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಅವನು ಅಷ್ಟೊಂದು ಸೀರಿಯಸ್ ಆಗಿ ಎಲ್ಲ ಒಳಗಡೆ ಒಬ್ಬ ಕಾಪ ಅಲ್ಲಿ ನಿಂತ್ಕೊಂಡಿದ್ದ, ಡೋರ್ ಹತ್ರ ನಿಂತ್ಕೊಂಡಿದ್ದ, ಯಾಕೆಂದ್ರೆ ಹೊರಗಡೆ ಯಾರು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಸೇಫ್ಟಿ ತುಂಬ ಕವರ್ ಮಾಡ್ಕೊಂಡು. ನಾರಾಯಣಸ್ವಾಮಿ ಇದ್ರು ಅವಾಗ, ನಾರಾಯಣಸ್ವಾಮಿ ಅವರು ಇದ್ರು, ಸಖತ್ ಮಜಾ ಇತ್ತು ಸರ್. ಅವ್ರು ಫುಲ್ ಎದ್ಕೊಂಡ್ಬಿಟ್ರು ಅವರು. ಅವ್ರಿಗೇನಂತಂದರೆ ಏನು ನಮ್ಮಲ್ಲಿ ಹೆಂಗೆ ಅಂತಂದರೆ ಸೆಕ್ಯೂರಿಟಿ ಕಾಪ್ ಬರ್ತಾರೆ, ಇಲ್ಲಿ ಯಾವುದೋ ಒಂದು ಜಸ್ಟ್ ಒಂದು ಫೋನ್ ಕಾಲ್ ಕಾಪ್ ಬಂದಿದ್ದಾರೆ ಅಂತಂದ್ರೆ ಅದು ಒಂದು ಸ್ಮಾಲ್ ಸೌಂಡ್ ಪೊಲ್ಯೂಷನ್ ಅಷ್ಟೇನೆ. ಸರಿ, ಆಮೇಲೆ ಹಿಂಗೆಲ್ಲ ಟೇಬಲ್ ಎಲ್ಲ ಇಟ್ಟಿದ್ದು, ಆ ಲೈಟ್ಸ್ ಎಲ್ಲ ಇನ್ನೂ ಹಾಗೇ ಇತ್ತು, ಅರೇಂಜ್ಮೆಂಟ್ಸು ಕಳಸ ಇದ್ದಿತ್ತು ಹಾಗೇ ಇತ್ತು. ಆಮೇಲೆ ಹಿಂಗೆ ಹೋಗ್ಬಿಟ್ಟು ದಿಸ್ ಈಸ್ ಅವರ್ ಟ್ರೆಡಿಷನ್, ದಿಸ್ ಇಸ್ ವಿ ಸೆಲೆಬ್ರೇಟ್, ಈ ಥರ ಒಂದು ಇದನ್ನ ಮಾಡ್ತೀವಿ ನಾವು, ಅದು ಸ್ಲೋಗನ್ನು, ಅದು ಒಂದು ಸಾಂಗ್ ಥರ ಅಂಥೇಳಿ. ಆಮೇಲೆ ನೋ ಸರ್ ವಿ ನಮ್ಮ ದೇ ರೇಟ್ ಅಂತೆ ಅವ್ರು ಕೇಳಬೇಕು, ಬರಬೇಕು ಮೊದಲೇ ಯಾವ ರೇಟಲ್ಲಿ ಸೌಂಡ್ ಆಗಿದೆ ನಿಮಗೆ, ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಇಟ್ಸ್ ಲೈಕ್ ಏನೋ ಯೂಸ್ ಐ ಕುಡ್ ನಾಟ್ ಏಬಲ್ ಟು ಸ್ಲೀಪ್ ಹಾಗೆ ಹೀಗೆ ಅಂತ ಅವ್ನು ತಲೆ ಕೆಟ್ಟಿದ್ದ ಏನೋ ಪಕ್ಕದ ಮನೆ ಅವನಿಗೆ. ಅವ್ನು ಅಷ್ಟು ಇದು ಹೇಳ್ಬಿಟ್ಟಿದ್ದಾನೆ, ದೇ ರೇಟೆಡ್ ಲೈಕ್ ಏನೋ ನಮ್ಮ ಆಲ್ಮೋಸ್ಟ್ ಹೈಯರ್ ಲೆವೆಲ್, ಏನಿಗೆ ವಾಟ್ಸ್ ಗೋಯಿಂಗ್ ಆನ್ ಹಾಗೆ ಹೀಗೆ ಅಂತ. ಇಲ್ಲ ಇಷ್ಟೇ ಮಾಡಿದೆ, ಗಣಪತಿ ತೋರಿಸಿ, ನೀರನ್ನು ಮುಳುಗಿಸೋ ಗಣಪತಿ ತೋರಿಸಿ ಅವನಿಗೆ. ಸೊ ಈ ಥರ ಆಗಿದ್ದು, ಅದು ಬೇರೆ ಏನಿಲ್ಲ ಅಂತೇಳಿ ಒಂದು ಇವತ್ತೂ ಹಬ್ಬ ಬಂತು ಅಂದ್ರೆ ಅದನ್ನ ಮಾತ್ರ ನೆನೆಸ್ಕೊತೀನಿ ನಾನು ಯಾವಾಗಲೂ. ಅದನ್ನು ತುಂಬ ಚೆನ್ನಾಗಿದೆ. ಓಕೆ, ವಂಡರ್ಫುಲ್ ಸ್ಟೋರಿ. ಇದೆಲ್ಲದರ ಜೊತೆಗೆ ನೀವು ಅಮೆರಿಕದಲ್ಲಿರುವಂಥವ್ರು, ನಿಮ್ಮ ಬ್ಯುಸಿ ಇದರಲ್ಲೇ ಎಲ್ಲ ಮೈ ಮರೆತುಬಿಟ್ಟಿರ್ತೀರಿ. ಅಲ್ಲಿ ಹೋದಂಥವ್ರು ಇನ್ನೇನಪ್ಪ ದೇವ್ರ ಪೂಜೆ ಪುನಸ್ಕಾರಗಳು ಮಾಡ್ತಾರೆ, ಗಣಪತಿ ಕೊಡಿಸೋದಂತೂ ಭಾಳ ದೂರದ ವಿಚಾರ. ತಾವು ಹೇಳಿದ್ದೇನು ಅಂತಂದರೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಗಣಪತಿ ಸಿಗುತ್ತವೆ ಅನ್ನುವಂಥದ್ದು. ಅದರಲ್ಲಿ ನಿಮ್ದು ಇನ್ನೊಂದಿಷ್ಟು ವಿಶಿಷ್ಟ, ನೀವೇ ಗಣಪತಿನ ಮಾಡಿ ನಿಮ್ಮ ಮನೆಯವರಿಗೆ ಪೇಂಟ್ ಹೊಡೆಯಕ್ಕೆ ಹಚ್ಚಿ ಅಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿ ಊರಿನವ್ರನ್ನೆಲ್ಲ ಕರೆದು ನೀವಲ್ಲಿ ಹಂಗಾಮ ಮಾಡಿರುವಂಥದ್ದು. ಸೊ ಗಣಪತಿ ಇವತ್ತೇನು ಗಣಪತಿ ಚತುರ್ಥಿಯನ್ನು ನಾವು ಮಾಡ್ತಾ ಇದ್ದೀವಿ, ಗಣೇಶ ಚತುರ್ಥಿ ಮಾಡ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸ್ನೇಹಿತರುಗಳಿಗೆ ಜೊತೆಗೆ ವಿದೇಶದಲ್ಲಿರುವಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮ್ಮ ಕಲ್ಚರ್ನ ದಯವಿಟ್ಟು ಉಳಿಸ್ಕೊಳ್ಳಿ. ತುಂಬ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಬಂದು ಆಲ್ಮೋಸ್ಟ್ 4 months ಆಯಿತು ನಾನು ಮೂವಿ ರಿಲೀಸ್ ವರ್ಕಿಗೆ ಅಂತ ಬಂದಿರೋದು. ನಮ್ಮ ಜನ ಆಲ್ಮೋಸ್ಟ್ ಸ್ವಲ್ಪ ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿನ ಮರಿತಾ ಇದ್ದಾರೆ ಅನಿಸುತ್ತೆ ಒಂದ್ಸತಿ. ಏನೋ ಬಲವಂತವಾಗಿ ಮಾಡ್ತಾಯಿದ್ದಾರೆ ಕೆಲವು ಸತಿ, ಇಲ್ಲ ಯಾವುದೋ ಒಂದು ಬೀದಿನಲ್ಲಿ ಇಟ್ಟಿರ್ತಾರೆ, ಅವ್ರದ್ದೇನೋ ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೋಸ್ಕರನೋ, ಇಲ್ಲ ಒಂದು ಅವರ ಒಂದು ಅಬ್ರನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರನೋ, ಇಲ್ಲ ಅವರ ಒಂದು ಇವ್ರು ಲೀಡರ್ಸ್ ಇರ್ತಾರಲ್ಲ, ಪೊಲಿಟಿಕಲ್ ಲೀಡರ್ಸು, ಅವ್ರನ್ನ ಒಂದು ಮೆಚ್ಚುಗಾರಿಕೆ, ಈ ಒಂದು ಗಣಪತಿ ಉತ್ಸವ ಇವರಿಂದ ಸ್ಪಾನ್ಸರ್ ಮಾಡಿದ್ದು ಅಂತ ಅಂದ್ಬಿಟ್ಟು ಅವ್ರನ್ನ ಒಂದು ಸ್ಟೇಜಿಗೆ ಕರೆಸ್ಬಿಟ್ಟು ಅವ್ರಿಗೆ ಜೈ ಅನ್ನೋದು, ಗಣಪತಿ ಜೈ ಅನ್ನೋಕ್ಕಿಂತ ಅವ್ರ ಲೀಡರ್ಸ್ಗೆ ಜೈ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ಈ ಥರದ ಆಡಂಬರ ಬೇಡ. ನಿಮ್ಮ ಮನಸ್ಸಲ್ಲಿ ನೀವು ಮಾಡಲೇಬೇಕು ಅಂತಂದ್ರೆ, ಹೇಳಿದ್ನಲ್ಲ, ಹುಲ್ ಗರ್ಕೆ ಇಟ್ರೂ ಪೂಜೆನೇ ಅದು. ಗಣಪತಿನೇ ತರಬೇಕು ಅಂತೇನಿಲ್ಲ, ಅಫೋರ್ಡ್ ಮಾಡದೇ ಇದ್ರು ಕೊನೆ ಪಕ್ಷ ಒಂದು ಹುಲ್ ಗರ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ನಮ್ಮ ಸಂಸ್ಕೃತಿನ ದಯವಿಟ್ಟು ಬೆಳೆಸಿ. ಇದೊಂದು ನಮ್ಗೇನಂತಂದರೆ ಈ ಹಬ್ಬ ಹರಿದಿನಗಳೆಲ್ಲ ಒಂದು ಹೊಸತನವನ್ನು ಕೊಡ್ತವೆ. ನಮಗೇನು ನೆನ್ನೆ ಕಷ್ಟ ಇತ್ತು ಅಂತಂದಾಗ ಅದನ್ನು ಮರೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾವು ಪೂಜೆ ಮಾಡಿದ್ರೆ ಇವತ್ತಿಂದ ಮುಂದೆ ಏನೋ ಒಂದು ಹೊಸ ಜೀವನ ಶುರುವಾಗ್ತಾ ಇದೆ ನನಗೆ, ಯಾಕೆಂದರೆ ನಾನು ಮನಸ್ಸಿನಲ್ಲಿ ಪೂಜೆ ಮಾಡಿದ್ದೀನಲ್ಲ, ಕೋರ್ಕೊಂಡಿದ್ದೀನಿ. ಸೊ ಹಳೆದನ್ನೆಲ್ಲ ಮರ್ತು ಬಿಟ್ಟು ಹೊಸದನ್ನು ಕೊಡು ಅಂತ ಅಂದ್ಬಿಟ್ಟು ಮುಂದಿನ ಜೀವನಕ್ಕೆ ಒಂದು ನಾಂದಿ ಆಗುತ್ತೆ. ಎಸ್, ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಸೊ ವಿದೇಶದಲ್ಲಿರುವಂಥವ್ರಿಗೂ ಕೂಡ ತಾವು ಇದೇ ಮಾತನ್ನು ಹೇಳ್ತೀರಿ, ಅಲ್ಲಿ ಬಿಡಬೇಡಿ ಹಬ್ಬನ ಅಂತ. ಖಂಡಿತ, ಯಾಕಂದ್ರೆ ನಾನು ನೆಕ್ಸ್ಟ್ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಚಲನಚಿತ್ರದಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಸ್ವಲ್ಪ ಸಮಯ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಅಂತ ಅಂದ್ಕೊಂಡು ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ಓಕೆ, ಸೊ ವಂಡರ್ಫುಲ್ ಸೌರವ್. ಸೊ ಸಾಮಾನ್ಯವಾಗಿ ಏನಂದ್ರೆ ನಾವು ಇಲ್ಲಿ ಗಣಪತಿ ಹಬ್ಬಗಳನ್ನ ಮಾತ್ರ ಕಂಡಿರ್ತೀವಿ, ವಿದೇಶದ್ದು ಗೊತ್ತಿರಲಿಲ್ಲ ನಮಗೆ. ನೀವು ನಮಗೇನಂದ್ರೆ ಆ ದೃಶ್ಯಾವಳಿಗಳನ್ನು ಕೊಟ್ಟಿರಿ, ಜೊತೆಗೆ ಅಲ್ಲಿನ ಅದ್ಭುತವಾದಂಥ ಪ್ರಸಂಗನೂ ಕೂಡ ಹೇಳಿದ್ರಿ. ಸೊ ಇಲ್ಲಿ ತನಕ ಒಂದು ಸಾಕಷ್ಟು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸಮಸ್ತ ಕರ್ನಾಟಕದ ಎಲ್ಲ ಕನ್ನಡಿಗರಿಗೂ, ಭಾರತೀಯರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶ ನಿಮ್ಮ ಎಲ್ಲ ವಿಘ್ನಗಳನ್ನು ಹೋಗಲಾಡಿಸಿ ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆಯುಷು, ಆರೋಗ್ಯೇಶ್ವರ ಕೊಡಲಿ ಅಂತ ಕೇಳ್ಕೊಳ್ಳುವ ನಿಮ್ಮ ಪುಟ್ಟ ಕನ್ನಡಿಗ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇದು ಅಮೆರಿಕದಲ್ಲಿ ಯಾವ ರೀತಿ ಗಣಪತಿ ಹಬ್ಬವನ್ನು ಆಚರಿಸ್ಬೋದು, ನಮಗೂ ಕುತೂಹಲ ಇತ್ತು, ಬಹುಶಃ ನಿಮಗೂ ಕೂಡ ಕುತೂಹಲ ಇತ್ತು ಅಂತ ನಾನು ಭಾವಿಸ್ತೀನಿ. ಆ ಕುತೂಹಲವನ್ನು ಸ್ವಲ್ಪ ತಣಿಸುವಂಥ ಪ್ರಯತ್ನ. ಗಣಪತಿನೇ ಬೇರೆ ಬೇರೆ ಭಾಗದಲ್ಲಿ ಇಡ್ತಾರೆ ನಿಜ, ಆದರೆ ಇವರಿರುವಂಥ ಪ್ರದೇಶದಲ್ಲಿ ಗಣಪತಿ ಯಾರೂ ಮಾರಾಟ ಮಾಡ್ತಿರಲಿಲ್ಲ. ಹೀಗಾಗಿ ಸೌರವ್ ನಿರ್ಧಾರ ಮಾಡಿದ್ದೇನು ಅಂದರೆ ನಾನೇ ಗಣಪತಿ ಮಾಡಬೇಕು ಅಂತ. ಅವರೇ ಗಣಪತಿ ಮಾಡಿದ್ರು, ಅವ್ರ ಮನೆಯವರಿಂದಲೇ ಪೇಂಟ್ ಹೊಡಿಸಿದ್ರು. ಜೊತೆಗೇನೆಂದರೆ ಆ ಒಂದು ಭಾಳ ಮೋಜಿನ ಪ್ರಸಂಗವನ್ನು ಕೂಡ ಹೇಳಿದ್ರು ಅವರು. ಪೂಜೆ ಪುನಸ್ಕಾರಗಳು ಮಾಡಿ ವಿಸರ್ಜನೆ ಟೈಮಲ್ಲಿ ಏನಾಯಿತು, ಕೊನೆಗೆ ಪೊಲೀಸರು ಬರೋ ತನಕ ಹೋಯಿತು ಅನ್ನುವಂಥದ್ದು. ಅಂದರೆ
ಭಾರತೀಯರು ಎಲ್ಲಿ ಹೋದರೂ ಕೂಡ ನಮ್ಮ ತಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಬಿಡೋದಿಲ್ಲ ಅನ್ನುವಂಥದ್ದು ಒಂದು ಸಾಕ್ಷಿ. ಜೊತೆಗೆ ಅವ್ರು ಹೇಳಿದಂಥ ಮಾತನ್ನು ಕೇಳಿದ್ರಿ, ಬಹಳಷ್ಟು ದೊಡ್ಡ ಉದಾತ್ತ ಭಾವನೆಯನ್ನು ಇಟ್ಕೊಂಡು ತಿಲಕರು ಈ ವ್ಯವಸ್ಥೆಯನ್ನು ಜಾರಿ ತಂದಿದ್ದು. ಅಂದರೆ ಗಣಪತಿ ನೆಡಬೇಕು, ಈ ಮುಖಾಂತರ ಇಡೀ ಸಮಾಜ ಒಂದಾಗಬೇಕು ಅಂತ. ಆದರೆ ಗಣಪತಿ ಹೆಸರಲ್ಲೇ ನಾವು ಸಮಾಜವನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಾಗಬಾರ್ದು. ಗಣಪತಿ ಉತ್ಸವ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೀಲಿ, ಈ ಮುಖಾಂತರ ಒಟ್ಟಾಗಿ ಭಾರತ ಒಂದಾಗಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.